ಅಮರ ಪ್ರೇಮದ ಮಧು. H.G. ರಾಧಾದೇವಿಯವರ ಕಾದಂಬರಿ. ಅವಳು ಕೋಪದಿಂದ, ಎಂಥ ಕ್ರೂರಿ ನೀವು! ನಿಮ್ಮ ಮನಃಶಾಂತಿಗಾಗಿ ನನ್ನ ಸಮಾಜದೆದುರು ವಿಚ್ಛೇದಿತ ಹೆಂಗ್ಸು ಅಂತ ತೋರಿಸಿ ನನ್ನ ಪ್ರೆಸ್ಟೀಜ್ ಹಾಳು ಮಾಡ್ತೀರಾ ಎಂದಳು. ಪ್ರೆಸ್ಟೀಜ್ಗಾಗಿ ಈ ವಿರಸದ ಬೆಂಕಿ ಹೊಳೆಯಲ್ಲೇ ಈಜೋಣ ಬಿಡು ಎಂದ ರಾಜ್. ಹೇಳಿ, ಡೈನಿಂಗ್ ಹಾಲ್ಗೆ ಹೋಗಿ ಊಟ ಮಾಡಿ ಬರೋಣ ಎಂದಳು. ಊಟ ಗೀಟ ಏನ್ ಬೇಕಾಗಿಲ್ಲ, ಹೊಟ್ಟೆ ತುಂಬಿದೆ ಎಂದ. ಹೇಳಿ ಪ್ಲೀಸ್, ನಾಳೆ ನಿಮ್ಮ ಮುದ್ದು ಚಿನ್ನಿನ ನೋಡ್ಬರ್ಬೇಕೋ ಬೇಡವೋ ಎಂದಳು. ನಾಳಿನ ಅಪಾಯಿಂಟ್ಮೆಂಟ್ ಹೇಳು, ನಾನು ಬಂದಿರೋದೇ ಚಿನ್ನಿನ ನೋಡ್ಲಿಕ್ಕೆ. ನನ್ನ ಮುದ್ದು ಮಗಳನ್ನ ಭೇಟಿ ಮಾಡಿಸಿದ್ರೆ 100 ವಿರಸ ಮರೆಯಬಲ್ಲೆ ನಾನು ಎಂದ. ನಾಳೆ 9ಕ್ಕೆ ಹೋಗೋದು. 1 ಗಂಟೆ ವಿಸಿಟರ್ಸ್ ರೂಮ್ನಲ್ಲಿ ಅಥವಾ ತೋಟದಲ್ಲಿ ಅವಳೊಡನೆ ಇದ್ದು ಬರೋದು ಎಂದಳು. ಸರಿ, ಕೈಕಾಲು ಮುಖ ತೊಳೆದು ಬರ್ತೀನಿ, ಡೈನಿಂಗ್ ಹಾಲ್ಗೆ ಹೋಗಿ ಊಟ ಮಾಡಿ ಬರೋಣ ಎಂದ. ಊಟ ಮುಗಿಸಿ ರೂಮ್ಗೆ ಬಂದ ನಂತರ ಮಧ್ಯಾಹ್ನವೆಲ್ಲ ನಿದ್ರಿಸಿದ್ರಿಂದ ರಾತ್ರಿ 2 ಗಂಟೆಯವರೆಗೆ ನಿದ್ರೆ ಬರಲಿಲ್ಲ ರಾಜಸಿಂಹನಿಗೆ. ಮುಗ್ಧ ಅಸುಳೆಯಂತೆ ತನ್ನ ಪಕ್ಕದಲ್ಲಿ ನಿದ್ರಿಸುವ ಈ ಚೆಲುವೆ ನಿಜಕ್ಕೂ ನಿರಪರಾಧಿಯೇ? ಅವಳ ಪ್ರೀತಿಯ ಅಂಬಲಕ್ಕೆ ತಾನು ಕಿಚ್ಚು ಹಚ್ಚಿ ಅವಳನ್ನ ನಿರಾಶೆಗೆ ದೂಡುತ್ತಿರುವೆನೆ. ಇಷ್ಟೆಲ್ಲ ವಿರಸದ ನಡುವೆಯೂ ಅವಳ ತನ್ನನ್ನೇ ಕಚ್ಕೊಂಡಿರೋದು ಕಾರಣ ಏನು? ಅವಳು ಮನಸ್ಸು ಮಾಡಿದ್ರೆ ವಿಚ್ಛೇದಿತಳಾಗಿ ಅವಳಿಗೆ ಈ ವಯಸ್ಸಿನಲ್ಲೂ ಆತುರದ ವಿವಾಹವಾಗುವ ಒಬ್ಬ ಶ್ರೀಮಂತ ಸಿಗ್ತಾನೆ. ಆದ್ರೂ ತನಗಾಗಿ ಏಕೆ ಅವಳು ಇಷ್ಟೊಂದು ಹಂಬಲಿಸ್ತಾಳೆ ಎಂಬ ಭಾವನೆಯಿಂದ ಅವನ ಮನಸ್ಸು ಕೊಂಚ ಮೃದುವಾಗಿತ್ತು. ಆದರೆ ಅವಳ ಈ ಎಲ್ಲ ವರ್ತನೆಗೂ ಒಂದು ಪ್ರಬಲ ಕಾರಣವಿದೆ ಎಂದು ಅವನಿಗೆ ಖಂಡಿತ ಗೊತ್ತಿರಲಿಲ್ಲ. ಆ ಕಾರಣ ತಿಳಿದಾಗ ಅವಳ ಪ್ರೀತಿ ಕಪಟವೆಂದು, ಅವಳು ಧನದಾಹದ ರಾಕ್ಷಸಿ ಎಂದು ಅವನಿಗೆ ಖಚಿತವಾಗ್ತಿತ್ತು. ಆದರೆ ಪುಣ್ಯಕ್ಕೆ ಎಲ್ಲೋ ಅಮೆರಿಕಾದಲ್ಲಿರುವ ಮಾವನ ವಿಲ್ನಲ್ಲಿ ರಹಸ್ಯವಾಗಿಟ್ಟ ಆ ಕಾರಣ ಅವನಿಗೆ ಸದ್ಯಕ್ಕೆ ಗೊತ್ತಾಗದಂತೆ ಎಚ್ಚರ ವಹಿಸಿದ್ಲು. ಅವನದು ನಿರ್ಮಲ ಹೃದಯ, ಅವಳದು ಕಪಟ ಹೃದಯ. ಬೆಳಿಗ್ಗೆ ಅವಳು 6ಕ್ಕೆ ಎದ್ದು ಕುಳಿತು ಅವನ ಮುಖ ದಿಟ್ಟಿಸತೊಡಗಿದ್ಲು. 3 ಗಂಟೆ ಮೇಲೆ ನಿದ್ರೆ ಹತ್ತಿದ ಅವನು ಈಗ ಗಾಢ ನಿದ್ರೆಯಲ್ಲಿದ್ದ. ರಾಸ್ಕಲ್, ನಾನು ನಿನ್ ಗಂಟ್ಲಲ್ಲಿ ಸಿಕ್ಕಿದ ಬೆಂಕಿ ಹುಂಡೆನಾ? ನಿನಗೆ ಕನ್ನಡ ಸಾಹಿತ್ಯ ಪರಿಚಯ ಮಾಡಿಸಿದ್ದು ಸಾರ್ಥಕವಾಯಿತು ಎಂದುಕೊಂಡಳು ಜಯಶ್ರೀ. ತನ್ನಿಂದಲೇ ತಯಾರಾಗಿ ತನಗೆ ಉಪಮಾನ ಉಪಮೇಯ ಬಳಸಿ ಅಪಮಾನಿಸ್ತಾನೆ. ಇರ್ಲಿ, ತಂದೆಯ ಆ ವಿಲ್ಲಿನ ಕಾರಣ ನಿಬಂಧನೆ ಒಂದಿಲ್ಲ ಅಂದಿದ್ರೆ ಇವನನ್ನ ಎಂದೋ ಡೈವರ್ಸ್ ಮಾಡ್ಬೋದಿತ್ತು. ಆ ಗುಟ್ಟು ಇವನಿಗೆಂತೂ ತಿಳಿಬಾರ್ದು. ತಿಳಿದ್ರೆ ಮತ್ತಷ್ಟು ಕಾಡಿಸ್ತಾನೆ. ತಾನೇ ಸೋತಂತೆ ನಟಿಸಿ, ಪ್ರೀತಿಸಿದಂತೆ ನಟಿಸಿ ತನ್ನ ದಾಂಪತ್ಯ ಜೀವನನ ಕಾಪಾಡ್ಕೊಳ್ಳೇಬೇಕಿದೆ ಯೋಚಿಸುತ್ತಾ ನಿಟ್ಟುಸಿರುಬಿಟ್ಲು. ಇರ್ಲಿ ರಾಸ್ಕಲ್, ನಿನ್ನೆ ನನ್ನ ಮನಸ್ಸು ಎಷ್ಟು ನೋಯಿಸಿದೆ. ನನ್ನನ್ನ ಬೆಂಕಿಯ ಚೆಂಡು ಎಂದೆ ಅಲ್ವೇ? ಈ ದಿನ ನಿನ್ನ ಮಗಳನ್ನ ನೋಡಲು ಬಾ, ನಿನ್ನ ಮನಸ್ಸು ಒಡೆದು ಚೂರಾಗತ್ತೆ. ಆಗ ಶಾಂತಿ ಅರಸಲು ನನ್ನ ಬಳಿಯೇ ಬರ್ಬೇಕು ನೀನು ಎಂದು ಮನದಲ್ಲೇ ಅಂದುಕೊಂಡ್ಳು. ಅವಳ ಕಣ್ಣಿಂದ ಕಿಡಿಗಳು ಹಾರುತ್ತಿದ್ವು. ಆದರೆ ನಿಶ್ಚಿಂತನಾಗಿ ಮಲಗಿ ನಿದ್ರಿಸುತ್ತಿದ್ದ ರಾಜಸಿಂಹನಿಗೆ ಇದರ ಅರಿವಿರಲಿಲ್ಲ. ಬೆಳಿಗ್ಗೆ 8ಕ್ಕೆ ಅವನಿಗೆ ಎಚ್ಚರವಾಯಿತು. ಅವಳು ಕನ್ನಡಿಯ ಮುಂದೆ ನಿಂತು ಅಲಂಕರಿಸಿಕೊಳ್ಳುತ್ತಿದ್ಲು. ಅವನು ಎದ್ದು ಕುಳಿತದ್ದು ಕಂಡು, ಗುಡ್ ಮಾರ್ನಿಂಗ್, ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ. 9ಕ್ಕೆ ಹೋದ್ರೆ 1 ಗಂಟೆ ಇರ್ಬೋದು, ಇಲ್ದಿದ್ರೆ 10 ಗಂಟೆಗೆ ಭಾನುವಾರದ ಎಂಟರ್ಟೈನ್ಮೆಂಟ್ ಅಂತ ಎಲ್ಲೆಲ್ಲಾದ್ರೂ ವಿಹಾರಕ್ಕೆ ಕರ್ಕೊಂಡು ಹೋಗ್ತಾರೆ ಎಂದಳು. ಅವನು ಸ್ನಾನ ಕಾಫಿ ಮುಗಿಸಿ ಉಡುಪು ಧರಿಸಿ ಕಾರಿನಲ್ಲಿ ಬಂದು ಕೂತ. ಕಾರು ಆ ಬೋರ್ಡಿಂಗ್ ತಲುಪಿದಾಗ 9:15. ವಿಸಿಟಿಂಗ್ ರೂಮ್ಗೆ ಬಂದಾಗ ಆ ವಿಶಾಲ ಅಜಾರದಲ್ಲಿ ರತ್ನಗಂಬಳಿ ಹಾಗೂ ಗೋಡೆಯಿಂದ ಗೋಡೆ ಉದ್ದಕ್ಕೂ ಮೃದುವಾದ ಸೋಫಾ. ಒಂದೆಡೆ ತಂದೆ ತಾಯಿಗಳೊಂದಿಗೆ ಮಗಳೊಬ್ಬಳು ಆನಂದದಿಂದ ಮಾತನಾಡುತ್ತಿದ್ಲು. ಎದುರು ಸೋಫಾ ಮೇಲೆ ಅಜ್ಜಿಯ ಬಳಿ ಕೂತು ಮಾತಾಡ್ತಿದ್ದ ಚಿನ್ನಿ ಇಬ್ಬರು ಮುಂದೆ ಬಂದ್ರು. ಹಲೋ ಚಿನ್ನಿ, ನಿಮ್ ಪಪ್ಪ ಬಂದಿದ್ದಾರೆ ನೋಡು. ಚಿನ್ನಿ ಗಂಭೀರವಾಗಿ ಅಪರಿಚಿತಳಂತೆ ನೋಡಿದ್ಲು. ಗುಡ್ ಮಾರ್ನಿಂಗ್ ಹೇಳು ಪಪ್ಪಾಗೆ. ಹ್ಯಾವ್ ಯು ಚಾಯ್ಸ್ ಕಾಫಿ ಆರ್ ಟೀ ಅಂತ ಕೇಳು. ಗುಡ್ ಮಾರ್ನಿಂಗ್ ಪಪ್ಪ. ಬಾಲು, ಬಾಲು, ಏ ಬಾಲು ಎಂದು ಕೂಗಿದಾಗ 16ರ ಹುಡುಗನೊಬ್ಬ ಬಂದ. ಅವರೆಲ್ಲ ನನ್ನ ವಿಸಿಟರ್ಸ್, ಅವರಿಗೆ ಕಾಫಿ ಬೇಕಾ ಟೀ ಬೇಕಾ ಕೇಳಿ ತಂದ್ಕೊಡು ಎಂದಳು. ಪಪ್ಪನ್ಗೆ ನಿನ್ ರ್ಯಾಂಕ್ ಕಾರ್ಡ್ ತೋರ್ಸು. ಮಮ್ಮಿಗೆ ನಿನ್ ಗ್ರೂಪ್ನವರ ಗಾರ್ಡನ್ ಬಹುಮಾನ ಬಂದಿರೋ ವಿಷಯ ಹೇಳು. ಅಜ್ಜಿ ಹೇಳ್ಕೊಡುತ್ತಿದ್ರು. ನಿನ್ನ ಗಾರ್ಡನ್ಗೆ ಬಹುಮಾನ ಬಂದಿದ್ಯಾ ಚಿನ್ನಿ? ತೋರ್ಸು, ನಾನು ಪಪ್ಪ ನೋಡ್ತೀವಿ. ಮೊದಲು ಕಾಫಿ ಕೊಡಿರಿ, ಆಮೇಲೆಲ್ಲ ತೋರಿಸ್ತೀನಿ ಅನ್ನು. ನಿನ್ನ ರೂಮ್ ತೋರ್ಸು, ಮಂಚ, ನಿನ್ ಪುಸ್ತಕ, ಬೀರು, ನಿನ್ ಡೈನಿಂಗ್ ಟೇಬಲ್ ಎಲ್ಲ ತೋರ್ಸು ಎಂದು ಅಜ್ಜಿ ಹೇಳಿಕೊಟ್ರು. ಆಕೆಗೂ 10 ವರ್ಷದ ಹಿಂದಿನ ರೂಪ ಇರಲಿಲ್ಲ. ಅಜ್ಜಿಯ ಸನ್ನಿಧಾನ ಬಿಟ್ಟು ಮಗಳು ತನ್ನ ಕಡೆ ಬರಲಿಲ್ಲ. ತಂದೆಯನ್ನ ಕಂಡ್ರೆ ತೀರಾ ಅಪರಿಚಿತರನ್ನ ಕಂಡಂತೆ ವರ್ತಿಸಿದ್ಲು. ಚಿನ್ನಿ ಬಾಮ್ಮ, ಬಿಸ್ಕೆಟ್ ತಗೋ.
ಎಂದಾಗ, ಬೇಡ ಅಂಕಲ್ ಎಂದವಳು ತುಟಿ ಕಚ್ಚಿ, ಸಾರಿ ಅಂಕಲ್, ಸಾರಿ ಪಪ್ಪ, ಬೇರೆಯವರು ಏನ್ ಕೊಟ್ರು ತಗೋಬಾರ್ದು ಅಂತ ನಮ್ ದೀದಿ ಹೇಳ್ತಿರ್ತಾರೆ ಎಂದಳು. ಅಯ್ಯೋ, ನಮ್ ವಿಜು ಬಂದು ಏನ್ ಕೊಟ್ರು ತಗೊಳಲ್ಲ. ನಾನು ನಿನ್ ಸೋದರ ಮಾವನೇ, ನಿಮ್ಮಮ್ಮನ ಅಣ್ಣ ಅಂದ್ರೂ ತಗೊಳಲ್ಲ. ಅವಳ ಗವರ್ನೆಸ್ ಏಂಜಲ ಬಹಳ ಸ್ಟ್ರಿಕ್ಟ್. ಶಾಲೆಯಲ್ಲಿ ಓದು ವಿದ್ಯೆ ಕಲಿಸಿದ್ರೆ ಇಲ್ಲಿ ನಡೆ ನುಡಿ ಶಿಸ್ತು ಕಲಿಸ್ಲಿಕ್ಕೆ ಏಂಜಲನ್ನ ಇಟ್ಟಿದ್ದಾರೆ. ಅಜ್ಜಿಯ ವಾಚ. ನಿಮ್ಮಮ್ಮ ಇಂಗ್ಲೆಂಡ್ ಲೇಡಿ ಆಗಿದ್ದಾಳೆ, ಗುರ್ತ್ ಸಿಕ್ತಾ? ಅಜ್ಜಿ ಕೇಳಿದ್ರು. ಅಜ್ಜಿ, ಇನ್ನು ಸ್ವಲ್ಪ ಟೈಮ್ ಇರೋದು. ನಾವು ವಾರ ವಾರ ಶಟಲ್ ಕಾಕ್ ಆಡ್ತಿದ್ವಲ್ಲ, ಆಡೋಣ ಬಾ ಎಂದು ಎದ್ದಳು. ಅಜ್ಜಿ ಜೋರಾಗಿ ನಗುತ್ತಾ, ಮಮ್ಮಿ ಪಪ್ಪ ಬಂದಿದ್ದಾರೆ, ಅವರಿಗೆ ನಿನ್ ಬೆಡ್ರೂಮ್ ತೋರ್ಸು, ಅವ್ರ ಜೊತೆ ಮಾತಾಡು, ಶಟಲ್ ಕಾಕ್ ಬರೋ ವಾರ ಆಡೋಣ ಎಂದರಾಕೆ. ನಂಗೆ ಶಟಲ್ ಕಾಕ್ ಇಷ್ಟ, ಬಾಲು ಅವರಿಗೆ ಕಾಫಿ ಕೊಡ್ತಾನೆ, ರೂಮ್ ತೋರಿಸ್ತಾನೆ ಎಂದಳು. ಹಾಗಾದ್ರೆ ಪಪ್ಪ ಮಮ್ಮಿಗೆ ಟಾಟಾ ಹೇಳು, ನೀವು ನೋಡ್ಲಿಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅನ್ನು. ಅಜ್ಜಿ ಹೇಳ್ಕೊಟ್ಟ ವಾಕ್ಯ ಗಿಳಿಯಂತೆ ಉಳಿದಳು. ನಿಮ್ ಪಪ್ಪನ್ಗೆ ನಿನ್ ಫೋನ್ ನಂಬರ್ ಕೊಡು, ಆಗಾಗ ಬೆಂಗಳೂರಿಂದ ಟ್ರಂಕ್ ಕಾಲ್ ಮಾಡ್ತಾರೆ ಎಂದಳು ಜಯಶ್ರೀ. ನೋ, ಪಾಠ ಓದುವಾಗ ತುಂಬಾ ಫೋನ್ ಕಾಲ್ಸ್ ಬಂದ್ರೆ ದೀದಿ ಬೈತಾರೆ. ವಾರಕ್ಕೆ 2 ಸಲ ಅಜ್ಜಿ ಮಾಡ್ತಾರೆ, ವಿಜು ಮಾಮ ಮಾಡ್ತಾರೆ, ಗಾಡೆ ಅಂಕಲ್ ಮಾಡ್ತಾರೆ. ಇನ್ನೆಷ್ಟು ಜನ ಫೋನ್ ನಂಬರ್ ಕೊಡ್ತಿ? ವಿಸಿಟರ್ಸ್ ಅವರ್ಸ್ನಲ್ಲಿ ಬರ್ಲಿಕ್ಕೇಳು ಅಂತ ದೀದಿ ಬೈದ್ರು ಎಂದಳು. ಅಜ್ಜಿ ಮೊಮ್ಮಗಳು ಶಟಲ್ ಕಾಕ್ ಆಡಲು ಹೋದ್ರು. ಬಾಲು ತಂದ್ಕೊಟ್ಟ ಕಾಫಿ ಕುಡಿದು ಅವಳ ರೂಮ್, ಅವರ ಪಾಲಕಿ ಏಂಜಲ, ಅಲ್ಲಿನ ತೋಟ ಎಲ್ಲ ನೋಡ್ಕೊಂಡು ಅವರು ಮರಳಿ ಹೋಟೆಲ್ಗೆ ಬಂದ್ರು. ಅವನ ಮನಸ್ಸಿಗೆ ಆದ ನೋವು, ನಿರಾಶೆ, ಉದ್ವಿಗ್ನತೆ ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಪ್ರೀತಿಸಿ ಮುದ್ದುಗರೆಯುತ್ತಿದ್ದ ಆ ಪುಟ್ಟ ಮಗಳು ತಂದೆಯ ಗುರುತೇ ಇಲ್ಲದಂತೆ ತೀರಾ ಅಪರಿಚಿತಳಂತೆ ವರ್ತಿಸಿದಾಗ ಅವನು ಖಿನ್ನನಾಗಿದ್ದ. ಆ ಖಿನ್ನತೆಯ ಅರಿವೇ ಇಲ್ಲದಂತೆ, ಚಿನ್ನಿನ ನೋಡಿದ್ರ ಏನನ್ನಿಸ್ತು? ಈ ಚಿಕ್ಕ ವಯಸ್ಸಿಗೆ ಏನ್ ಪ್ರೌಢತೆ ಬಂದಿದೆ ಅಲ್ವೇ? ಅಲ್ಲಿದ್ದಾಗ ಹಠಮಾರಿ ತುಂಟಿ ಇದ್ಲು. ಇಲ್ಲಿ ಬಂದವರಿಗೆ ಅತಿಥಿ ಸತ್ಕಾರ ಮಾಡೋದ್ರಿಂದ ಹಿಡಿದು ಎಲ್ಲ ಕಲಿಸ್ತಾರೆ ಎಂದಳು. ನಮ್ಮಮ್ಮನಂತೂ ತುಂಬಾ ಹೊಂದ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮಮ್ಮನ ಎಲ್ಲ ಆಸ್ತಿ ಅವಳಿಗೆ ಅಂತ ಈಗ ಅಮ್ಮನ ಆಸ್ತಿ ಎಷ್ಟಿದೆ ಗೊತ್ತಾ ಎಂದಳು. ಬೆಂಕಿ ಬಿತ್ತು ನಿಮ್ಮಮ್ಮನ ಆಸ್ತಿಗೆ ಎಂದು ಗಟ್ಟಿಯಾಗಿ ಚೀರುವ ಹಾಗಾಯ್ತು. ಆದ್ರೆ ಅವನು ಚೀರ್ಲಿಲ್ಲ. ತುಂಬಾ ಮೌನ ವಹಿಸಿದ್ದ. ತನ್ನನ್ನ ಆ ಮಗು ಅಷ್ಟು ಪ್ರೀತಿಸಿತ್ತು ಎನ್ನುವುದೇ ಸುಳ್ಳೆ? ತನ್ನ ಚಿನ್ನಿ ಅಲ್ವೇ ಅವಳು? ಬೇರೆ ಹುಡುಗಿಯೇ? ಅದೇ ರೂಪದ ಬೇರೆ ಹುಡುಗಿ ಇರ್ಬೋದೆ? ಈ ಬಗೆಯ ವಿಚಿತ್ರ ಆಲೋಚನೆಗಳಲ್ಲಿ ಅವನ ಹೃದಯ ದಹದಹಿಸಿ ಹೋಗ್ತಿತ್ತು. ಮಧ್ಯಾಹ್ನ ಅವನ ರೂಮ್ನಲ್ಲಿ ಮಲಗಿದ್ದ. ಏಕೋ ನಿದ್ರೆ ಬರಲಿಲ್ಲ. ಎದ್ದು ಹೊರಗೆ ಬಂದ. ಲೇಜಿ ವರಾಂಡದ ರೂಮ್ನಲ್ಲಿ ಇದ್ದಳು. ನಮಸ್ಕಾರ ಸರ್, ಮ್ಯಾಮ್ ಬೇಕಾಗಿತ್ತಾ? ಅವರ ಬ್ರದರ್ ವಿಜಯ್ ಬಂದಿದ್ರು. ಡೆನಿಮ್ ಎಕ್ಸ್ಪೋರ್ಟ್ ವಿದೇಶಿ ಪ್ರತಿನಿಧಿ ಬಂದಿದ್ರು. ಅವ್ರ ಭೇಟಿಗೆ ಹೋಗ್ಬೇಕಾಯ್ತು. ಹೀಗಾಗಿ ಮಧ್ಯಾಹ್ನ ಲಂಚ್ ಅಲ್ಲೇ ಮುಗಿಸಿ ಬರ್ತಾರೆ. ತಾವು ಊಟಕ್ಕೆ ಬಂದಾಗ ರೆಡಿ ಮಾಡು ಅಂತಿದ್ದಾರೆ ಎಂದಳು. ನನಗೆ ಊಟ ಬೇಡ ಮೇಡಮ್, 1 ಅವರ್ ಬೋರ್ಡಿಂಗ್ಗೆ ಹೋಗಬೇಕು. ಕಾರಿನ ಏರ್ಪಾಟ್ ಮಾಡ್ತೀರಾ ಎಂದು ಮಗಳಿರುವ ಬೋರ್ಡಿಂಗ್ನ ಹೆಸರು ವಿಳಾಸ ಹೇಳಿದ. ಓಕೆ ಬನ್ನಿ, ಕಾರನ್ನ ರಿಸರ್ವ್ ಮಾಡೇ ಇರ್ತೀವಿ. ಆ ಬೋರ್ಡಿಂಗ್ಗೆ ಆಗಾಗ ಹೋಗಿ ರೂಢಿ ಇರೋ ರಾಬರ್ಟ್ನ ಕಾರ್ನಲ್ಲೇ ಹೋಗಿ. ಮೇಮ್ ಸಾಬ್ ಅದರಲ್ಲೇ ಹೋಗೋದು ಯಾವಾಗಲೂ ಎಂದು ಪೋರ್ಟಿಕೋಗೆ ಬಂದು ಅಲ್ಲಿ ಸಾಲಾಗಿ ನಿಂತಿದ್ದ ಕಾರಿನ ಪೈಕಿ ಯಾವುದೋ ಆರಿಸಿ ಡ್ರೈವರ್ನೊಡನೆ ಮಾತಾಡಿ ಅವನನ್ನ ಕರೆದ್ಲು. ರಾಜಸಿಂಹ ಬಂದು ಕಾರಿನಲ್ಲಿ ಕೂತ. ಕಾರು ಹೊರಟಿತು. ಅರ್ಧ ಗಂಟೆಯಲ್ಲಿ ಭವ್ಯ ತೋಟ ತಲುಪಿತು. ರಾಜಸಿಂಹ ವಿಸಿಟಿಂಗ್ ಕಾರ್ಡ್ ತೋರಿಸಿ ಚಿನ್ನಿಯ ಹೆಸರು ಎಲ್ಲ ತಿಳಿಸಿ ಬೆಂಗಳೂರಿನಿಂದ ತಾನು ಬಂದಿರುವುದಾಗಿ ತಿಳಿಸಿದ. ಅವರು ಆರ್ಥಿಕವಾಗಿ ಕೈಕುಲುಕಿ ರಿಜಿಸ್ಟರ್ ಪರಿಶೀಲಿಸಿ ಜವಾನನನ್ನ ಕರೆದು, ಮಿಸ್ ಏಂಜಲನನ್ನ ಕೂಗು ಎಂದರು. ಕೊಂಚ ಹೊತ್ತಿಗೆ ಚೂಟಿಯಾದ ಚುರುಕು ಕಣ್ಣಿನ 20ರ ಯುವತಿಯೋರ್ವಳು ಬಂದಳು. ಅವಳ ಕಣ್ಣುಗಳಲ್ಲಿ ತುಂಬಿದ ಲವಲವಿಕೆಯೇ ಅವಳಿಗೆ ಏನೋ ಒಂದು ತರಹ ಅಲಂಕಾರ ನೀಡಿತ್ತು. ಮಿಸ್ ಏಂಜಲ್, ನೀನ್ ನೋಡ್ಕೊಳ್ತಾ ಇರೋ ಸ್ವರ್ಣಲತಾ ಅನ್ನೋ ಮಗುವಿನ ತಂದೆ. ಮಗುವಿನ ನಿಕ್ ನೇಮ್ ಚಿನ್ನಿ. ಇವರನ್ನ ಕರ್ತ್ಕೊಂಡೋಗಿ ಮಗುವಿನ ಭೇಟಿ ಮಾಡಿಸು ಎಂದರು. ಮಿಸ್ ಏಂಜಲಾ ಹೊರಗೆ ಬಂದು, 1/2 ಅವರ್ ಕಾದ್ರೆ ಮೆರಿನ್ ಡ್ರೈವ್ಲಿರೋ ಅವರ ಬಂಗ್ಲೆಗೆ ಫೋನ್ ಮಾಡ್ತೀನಿ. ನಿಮ್ಮನ್ನ ಅಲ್ಲಿ ಕರ್ತ್ಕೊಂಡು ಹೋಗ್ತೀನಿ. ಈಗ 11 ಗಂಟೆಗೆ ಸ್ವರ್ಣಮ್ಮ ಹಾಗೂ ಜಯಶ್ರೀ ಆಂಟಿ ಬಂದು ಮಗುನ ಮನೆಗೆ ಕರ್ತ್ಕೊಂಡು ಹೋದ್ರು. ನಾಳೆ ಬೆಳಗ್ಗೆ ಕರ್ತಂದು ಬಿಡ್ತಾರೆ. ಬಹುಶಃ ನೀವು ಬೆಂಗಳೂರಿಂದ ಬಂದಿರೋ ವಿಷಯ ಜಯಶ್ರೀ ಆಂಟಿಗೆ ಗೊತ್ತಿಲ್ವೇನೋ ಎಂದಳು. ಅವನು ಕೊಂಚ ಚಕಿತನಾಗಿ, ಮಗುನ ನೋಡೋಕ್ಕೆ ವಾರಕ್ಕೆ 1 ದಿನ 1 ಗಂಟೆ ಅಂತ ನಿಯಮ ಇದೆ ಅಂತ ಕೇಳಿದ್ದೆ. ಮಗುನ ಹೀಗೆ ಬಂಧುಗಳ ಮನೆಗೆ ಕಳಿಸ್ತಾರ ಅಂತ ಗೊತ್ತಿರಲಿಲ್ಲ ಎಂದ. ಅವಳು ನಗುತ್ತಾ, ಇಲ್ಲಿ ಬೇರೆ ಹಾಸ್ಟೆಲಿನ ಸ್ಥಾಪಕಿನೇ ಸ್ವರ್ಣಮ್ಮ.
ಇಲ್ಲಿರೋ 30 ಮಕ್ಕಳು ಅಪಾರ ಶ್ರೀಮಂತರ ಮಕ್ಕಳು. ಸ್ವರ್ಣಮ್ಮ ಅಂತೂ ದಿನ ಸಂಜೆ ಚಿನ್ನಿನ ನೋಡ್ಲಿಕ್ ಬರ್ತಾರೆ. ಶಾಲೆ ಬಿಟ್ಮೇಲೆ ಚಿನ್ನಿ ಜೊತೆ 2 ಗಂಟೆ ಆಡಿ ರಾತ್ರಿ ಊಟ ಸಹ ಒಮ್ಮೊಮ್ಮೆ ಅವಳ ಜೊತೆನೆ ಮಾಡ್ತಾರೆ. ಭಾನುವಾರ ಪೂರ್ತಿ ತಮ್ಮನೆಯಲ್ಲೇ ಇಟ್ಕೋತಾರೆ ಎಂದಳು. ಅಂತೂ ಮಗು ಅವರನ್ನ ಹೊಂದ್ಕೊಂಡಿದ್ದಾಳೆ ಎಂದ. ಜ್ವರ ಬಿದ್ದು ಎದ್ಮೇಲೆ ಕೆಲವು ದಿನ ಆ ಮಗುವಿನ ಇಂದಿನ ವಿಷಯ ಪೂರ್ತಿ ಮರ್ತೋಗಿತ್ತು. ಆಗ ಆಕೆ ನಿಧಾನವಾಗಿ ಹೊಲಿಸ್ಕೊಂಡ್ರು ಎಂದರು. ಜ್ವರ? ಆ ಮಗುವಿಗೆ ಜ್ವರ ಯಾವಾಗ ಬಂದಿತ್ತು ಎಂದ. ಏಂಜಲ ನಿಧಾನವಾಗಿ ಕತೆ ಹೇಳಿದ್ಲು. ಮುಂದುವರೆಯುವುದು.